ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಇವತ್ತು ನಮ್ಮ ಊರ ಹತ್ರ ಇರೋ ಒಂದು ಗರುಡಂಗಿರಿ ಬೆಟ್ಟದ ಮೇಲೆ ನಾವು ಟ್ರೆಕ್ ಮಾಡ್ತಾ ಇದ್ದೀವಿ. ವಿ ಆರ್ ಲೈಕ್ 7 people. ಇವನು ಬಾಲಾಜಿ ಅಂತ, ಅಲ್ಲಿ ಮಿಕ್ಕವರೆಲ್ಲ ಇದ್ದಾರೆ. ವಿಲ್ ಇಂಟ್ರೊಡ್ಯೂಸ್ ದೆಮ್ ಟು ಯು ಸೂನ್. ಸೊ ಅದೇ ಬೆಟ್ಟ ಹತ್ತಾ ಇರೋದು, ಅಲ್ಲಿ ಮೇಲ್ಗಡೆ ಇದೆ ನೋಡಿ. ಲೆಟ್ಸ್ ಗೋ ಆ್ಯಂಡ್ ದ ಟ್ರೆಕ್ ಬಿಗಿನ್ಸ್. ಬೈ ದ ವೇ ಟೈಮ್ ಬಂದ್ಬಿಟ್ಟು 11:30 ಆಗಿದೆ. ಆ್ಯಕ್ಚುಲಿ ಬೆಳಿಗ್ಗೆ ಬೇಗ ಬರಬೇಕಿತ್ತು, ಬಟ್ ವಿ ಆರ್ ಲೇಟ್. ಎಷ್ಟು ಕಿಲೋಮೀಟರ್ ಇದೆ ಏನೂ ಐಡಿಯಾ ಇಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್. ನಮ್ಮೂರಿಂದ ಜಸ್ಟ್ 10 kilometers ಇದೆ ಬಾಣಾವರದಿಂದ. ಸೊ ಗೈಸ್, ಇಲ್ಲಿ ಪಾತಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಟ್ಸ್ ಕೈಂಡ್ ಆಫ್ ಡೆನ್ಸ್. ನೀಟಾಗಿ ಕಲ್ಲೆಲ್ಲ ಹಾಕಿದ್ದಾರೆ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಶೋ ಯು ಹೌ. ದಿಸ್ ಪೀಕ್ ಇನ್ನೂ ಅಲ್ಲಿ ಮೇಲಿದೆ. ಹೊಸ ಶಾರ್ಟ್ ಗನ್ ಮೈಕ್ ಟ್ರೈ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಆಡಿಯೋ ಇಸ್ ನೈಸ್. ಮಂಕೀಸ್ ಎಲ್ಲ ಇದೆ ಅಂತ ಇದ್ರು. You don't like the lights, but it's camera time. Said take the picture, but you rolled your eyes. Now I'm mortified and still tell. ಇವಾಗ ಒಂದು ಶಾರ್ಟ್ ಬ್ರೇಕ್ ತೊಗೊಂಡಿದ್ದೀವಿ ಆಫ್ಟರ್ ಲೈಕ್ 15 minutes ಆಫ್ ಟ್ರೆಕ್. ತುಂಬ ಎಕ್ಸಾಸ್ಟಿಂಗ್ ಇದೆ, ಸ್ಟೀಪ್ ಇದೆ. ಏ ಬಿಕೆ 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 ಕ್ಯಾಟರ್ ಪಿಲ್ಲರ್ ಆನ್ ಯುವರ್ ಟಿ ಶರ್ಟ್. ಕ್ಯಾಟರ್ ಪಿಲ್ಲರ್ ತಾನೆ ಬಿಡಿ. ಸೀರಿಯಸ್ಲಿ ಗಿವ್ ದ ವ್ಲಾಗ್ ಬ್ರೋ. ಹೋಯ್ತಾ? ಇಲ್ಲಿದೆ ಗೈಸ್, ಹಿಂದೆ ನೋಡ್ತಿದ್ದಾರೆ. ದಿಸ್ ಇಸ್ ದ ಫಸ್ಟ್ ವ್ಯೂ ಪಾಯಿಂಟ್. ಗೂಗಲ್ ಮ್ಯಾಪ್ಸಲ್ಲಿ ಹೇಗೆ ಕಾಣುತ್ತಲ್ಲ ಹಾಗೆ ಕಾಣಿಸ್ತಾ ಇದೆ, ಸೇಮ್ ಸ್ಯಾಟಲೈಟ್ ವ್ಯೂ. ಇನ್ನೂ ಮೇಲೆ ಹೋಗಬೇಕು, ಲೈಕ್ ಹಾಫ್ ಬಂದಿದ್ದೀವಿ ಅಷ್ಟೇ ಗೈಸ್. ಇವಾಗ ನೆಕ್ಸ್ಟ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಎವ್ರಿಬಡಿ ಇಸ್ ಟೇಕಿಂಗ್ ಫೋಟೋ. ಆರಾಮಾಗಿ ಒಂದು 5-6 ಕಡೆ ಕುತ್ಕೊಂಡು ರೆಸ್ಟ್ ಮಾಡ್ಕೊಂಡು ಪೀಸಾಗಿ ಬಂದ್ವಿ. ಸ್ಟೀಪ್ ಸ್ವಲ್ಪ ಜಾಸ್ತಿನೇ ಇದೆ. ನಾನ್ ಕಂಡ್ರೋ ಫಸ್ಟ್ ಬೀಳೋದು ಗೈಸ್. ಇಲ್ಲೊಂದ್ ಕಡೆ ಫೋಟೋ ಎತ್ಕೊಳಕಂತ ಕುತ್ಕೊಂಡಿದೀವಿ ನೋಡಿ. ಇವಾಗ ತೋರಿಸ್ತೀನಿ. ಸೋ ಡೀಪ್. ನಿಮ್ಮ ಕ್ಯಾಮ್ರಾದಲ್ಲಿ ಆ್ಯಕ್ಚುಲಿ ಎಷ್ಟು ಡೀಪ್ ಇದೆ ಅಂತ ಗೊತ್ತಾಗ್ತಿರಲ್ಲ. ಇಟ್ಸ್ ಲೈಕ್ ಅ ಕ್ರಿಟಿಕಲ್ ಪಾಯಿಂಟ್, ಸೂಸೈಡ್ ಪಾಯಿಂಟ್. ಯಾ ಕೈಂಡ್ ಆಫ್. ಚೀಸ್ ಗೈಸ್, ಫೋಟೋ ಚೀಸ್. ನಮ್ಮ ಜೊತೆ ಕಂಪ್ಯಾನಿಯನ್ಸು ಅಲ್ಲಿ ಮಂಕೀಸು ಬಂದಿದ್ದಾರೆ. ಹೇ ಮಂಕೀಸ್, ಪಾ ಮೈ ಮೇಲೆ ಎಗುರ್ಬಿಡ್ತಾವ ಗುರು. ಬ್ಯಾಗ್ ಎಲ್ಲ ನೋಡಿದ್ರೆ ಅಷ್ಟೇ. Trying to get me framed for me in cuffs. Said I attacked you. That's just a false truth. No need to argue. And yeah, I've had enough. You follow me anywhere I try to be alone. I find you there. There's more to me. Everywhere I try to go alone, I find you there. You follow me anywhere I try to be alone, I find you there. So guys, almost top ಗೆ ಬಂದಿದ್ದೀವಿ. ವ್ಯೂ ನೋಡಿ ಹೇಗಿದೆ ಅಂತ. There's more to me, anywhere I try to be alone, I find you there, I find you there. ಗೈಸ್, ಅಲ್ಲೇನು ಕಾಣಿಸ್ತಾ ಇದೆ ಅದು ಬಂದ್ಬಿಟ್ಟು ನಾಗ್ಪುರಿ ಫಾರೆಸ್ಟ್ ಅಂತ. ನಾನು ಒಂದ್ಸಲಿ ಆಫ್ ರೋಡ್ ಟ್ರೈಲ್ ಮಾಡಿದ್ನಲ್ಲ ಹಿಮಾಲಯನಲ್ಲಿ, ಕಾರ್ಡಲ್ಲಿ ಹಾಕಿದ್ದೀನಿ ನೋಡಿ. ಸೊ ಅದೇ ಫಾರೆಸ್ಟಲ್ಲಿ ನಾನು ಆಫ್ ರೋಡ್ ಟ್ರೈಲ್ ಮಾಡಿದ್ದು, ಅಂದರೆ ಫುಲ್ ಡೀಪಾಗಿ ಹೋಗಿಲ್ಲ. ಮತ್ತು ನಮ್ಮ ಬಾಣಾವರ ಬಂದ್ಬಿಟ್ಟು ಅಲ್ಲಿದೆ. ಗೈಸ್, ಹೊಟ್ಟೆ ತುಂಬ ಊಟ ಮಾಡಿದ್ವಿ, ಲಂಚ್ ಆಯಿತು. ರೈಟ್ ನೌ ಐ ಆಮ್ ರೆಸ್ಟಿಂಗ್. ಆ ಕಡೆ ಎಲ್ಲ ಫುಲ್ ಬಿಸಿಲಿದೆ, ಬಟ್ ಇಲ್ಲಿ ಒಳ್ಳೆ ನೆರಳಿದೆ. ಮೇಲ್ಗಡೆ ಇಲ್ಲೇ ಮೇಲ್ಗಡೆ ನಾವು ತಿಂದಿದ್ದು. ಅಲ್ಲಿ ಬಾಲಾಜಿ ಇದ್ದಾನೆ. ಈಸ್ ಟ್ರೈಂಗ್ ಟು ಡೂ ಸಮಥಿಂಗ್. ಕಮಾನ್ ಯಪ್ಪ ಗುರು. ನಾನೇನೋ ಇಲ್ಲಿ ಕಾಲಿಟ್ಬಿಟ್ಟು ಜಂಪ್ ಮಾಡ್ತಾನೆ ಅನ್ಕೊಂಡ್ರೆ ಸೀದಾ ಮೇಲಿಂದಾನೆ ಎಗ್ರು ಬಿಟ್ಟ. ಹೆಲೋ, ಸಂಬಡಿ ಟೆಲ್ ಹಾಯ್ ಟು ಮೈ ಕ್ಯಾಮ್ರಾ. ಹಾಯ್. ಏನ್ ಹಿಂಗ್ ಮಲ್ಗಿದ್ದೀರಾ? ನೀನು ಹೋಗು. ಎಷ್ಟು ಪೀಸ್ ಆಗಿದೆ ಗೊತ್ತಾ ತಣ್ಣಗೆ. ಸೀರಿಯಸ್ಲಿ ಇಟ್ಸ್ ಹೆವೆನ್ ಕೈಂಡ್. ಯಾಕೆ ನಗ್ದ ಅಷ್ಟೊಂದು? ಗೈಸ್, ಇಲ್ಲಿ ತನಕ ಏನು ಟೈಮ್ ಲ್ಯಾಪ್ಸ್ ನೋಡಿದ್ರೆ
ಆಗಿದೆ ಅದು ಈ ವ್ಯೂ ಪಾಯಿಂಟ್. ಇವಾಗ ನೆಕ್ಸ್ಟ್ ಇನ್ನೊಂದು ವ್ಯೂ ಪಾಯಿಂಟ್ ಹೋಗ್ತೀವಿ ಮೇಲ್ಗಡೆ. ಅಂಡ್ ಇನ್ನೊಂದು ಲೆಜೆಂಡ್ರಿ ತೋರಿಸ್ತೀನಿ ನಿಮಗೆ. ಪಾಪ ಒಂದು ಚಪ್ಪಲ್ ಅರ್ಧೋಗ್ಬಿಟ್ಟಿದೆ ಅವಳದು ಮೇಲ್ಗಡೆ ಹತ್ಬೇಕಾದ್ರೆ. ಫುಲ್ ಫೋರ್ಟ್ ಇದೆ, ಒಂದು ಟೈಪ್ ಹಳೆ ಕಾಲದ್ದು. ಕರಡಿ ಇರುತ್ತೆ, ತುಂಬ ಮಂಕೀಸ್ ಅಂತ ಎಲ್ಲ ಹೇಳಿದ್ರು. ಯೂಶಲಿ ಮಾರ್ನಿಂಗು ಈಚೆ ಬರಲ್ಲ, ನೈಟ್ ಅಷ್ಟೇ ಆ್ಯಕ್ಟಿವ್ ಇರುತ್ತೆ, ಎಸ್ಪೆಷಲಿ ಕರಡಿ ಅನ್ಸ್. ವಾಟರ್ ಬಾಟಲ್ಸ್ 3 ತೊಗೊಂಬಂದಿದ್ವಿ, ನಾವು 7 ಜನ ಇದ್ದೀವಿ. ಸೊ ವಾಟರ್ ಬಾಟಲ್ ಸ್ವಲ್ಪ ಕಡಿಮೆ ಬಿತ್ತು. ಅಲ್ಲಿ ಮಾರ್ನಿಂಗ್ ಬಂದರೆ ಕ್ರೇಜಿ ಇರುತ್ತೆ, ಸನ್ರೈಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ. ಫುಲ್ 360 ಡಿಗ್ರಿ ವ್ಯೂ ಕಾಣುತ್ತೆ ಮೇಲಿಂದ. ಗೈಸ್ ಟಾಪಿಕ್ ಬಂದ್ವಿ, ಇಲ್ಲೊಂದು ಟೆಂಪಲ್ ಇದೆ ನೋಡಿ, ಅದು ಬಂದ್ಬಿಟ್ಟು ಶಿವಜಿ ಟೆಂಪಲ್ಲು. ಟೆಂಪಲ್ ನೋಡಾಯ್ತು, ವಿ ಆರ್ ರಿಟರ್ನಿಂಗ್ ಬ್ಯಾಕ್. ಟೈಮ್ ಎಷ್ಟಾಗಿದೆ ಬ್ರೋ? 3:30. ಸೊ ಇವಾಗ ಟೈಮ್ 3:30 ಆಗಿದೆ. ನಾವು ಮೇಲೆ ಬಂದಾಗ 12:30 ಆಗಿತ್ತು. ಅಪ್ರಾಕ್ಸಿಮೇಟ್ಲಿ ಒಂದು 3 ಅವರ್ಸ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಕೆಳಗಡೆ ಹೋಗೋಕ್ಕೆ ಮೋಸ್ಟ್ಲಿ ಒಂದು 30 to 45 ಮಿನಿಟ್ಸ್ ಬೇಕಾಗುತ್ತೆ. ಗೈಸ್ ಹತ್ತೋದು ಹೆಂಗೋ ಹತ್ಬಿಟ್ವಿ, ಬಟ್ ಇಳಿಯೋದು ಸ್ವಲ್ಪ ಕಷ್ಟ ಇದೆ. ಏನಂದರೆ ಒಳ್ಳೆ ಶೂಸ್ ಇಲ್ಲ ಅಂದರೆ, ಚಪ್ಪಲಿಲಂತೂ ಬರ್ತೀರಾ ಅಂದರೆ ಪ್ಲೀಸ್ ಕನ್ಸಿಡರ್ ಶೂ ಹಾಕೊಂಡು ಬನ್ನಿ, ಒಳ್ಳೆ ಗ್ರಿಪ್ ಇರೋದು. ನೋಡಿ ಎಷ್ಟು ತಿನ್ಕಾಡ್ತವ್ರು ಬರೋಕವ್ರು. ಒಬ್ಳ ಹತ್ರ ಒಂದು ಚಪ್ಪಲಿ, ಇನ್ನೊಂದು ಕಾಲಲ್ಲಿ ಇನ್ನೊಂದು ಚಪ್ಪಲಿ ಇಲ್ಲ, ಒಂದೇ ಚಪ್ಪಲಿ ಹಾಕೊಂಡು ಬರ್ತಾಳೆ ಲೆಜೆಂಡು. ಇನ್ನೊಬ್ಳು 2 ಚಪ್ಪಲಿನೂ ತೆಗೆದ್ಬಿಟ್ಲು. ಗೈಸ್ ಕೆಳಗಡೆ ಬಂದಿದ್ದೀವಿ. ಇಟ್ ವಾಸ್ ಒನ್ ಹೆಕ್ ಆಫ್ ಅ ಟ್ರೆಕ್. ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ಬ್ಯಾಂಗ್ಳೂರ್ ಹತ್ರ ಮಾಕ್ಲಿದುರ್ಗ ಹೋಗಿದ್ದೀರಾ, ಸೇಮ್ ಅದೇ ಥರ ಫೀಲಿಂಗ್ ಬಂತು. ಮೇಲ್ಗಡೆ ಹೋದಾಗಲೂ ಅಲ್ಲಿಂದನೂ ಸೇಮ್ ವ್ಯೂ, ಇಲ್ಲಿಂದನೂ ಸೇಮ್ ವ್ಯೂ. ಅಲ್ಲೂ ಫೋರ್ಟ್ ಇದೆ, ಇಲ್ಲೂ ಫೋರ್ಟ್ ಇದೆ. ಸೊ ಬ್ಯಾಂಗ್ಳೂರ್ ಪೀಪಲ್ಗೆ ರಿಲೇಟ್ ಮಾಡ್ತಾರೆ. ಮಾಕ್ಲಿದುರ್ಗ ಹೋಗಿಲ್ಲ ಅಂದರೆ ಹೋಗಿ, ತುಂಬ ಚೆನ್ನಾಗಿದೆ ಅದು. ಇವಾಗ ಮತ್ತೆ ಈ ರೂಟಲ್ಲಿ ನಡ್ಕೊಂಡು ಹೋಗಿ ಕಾರ್ ತನಕ ಹೋಗಿ ಫಸ್ಟು ನೀರು ಕುಡಿಬೇಕು ಗುರು. ನೀರಿಲ್ಲ, 3 ಬಾಟ್ಲ್ ಅಷ್ಟೇ ತೊಗೊಂಡೋಗಿದ್ದು, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಬಂದ್ವಿ. ಮೇಲೆ ಖಾಲಿ ಆಗಿಬಿಡ್ತು ನೀರು, ಫುಲ್ ಡ್ರೈ ಆಗಿಬಿಟ್ಟಿದೆ. ಇವಾಗಲೂ ಮಾತಾಡಿ ಬಾಯೆಲ್ಲ ಡ್ರೈ ಆಗ್ತಾ ಇದೆ. ವಿಜಯಲಕ್ಷ್ಮಿ, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಆಸಮ್. ಒಂದು ಚಪ್ಪಲಿ ಹೆಂಗಿತ್ತು? ನೋಡ್ತಾ ಇದೆ ಕಾಲೆಲ್ಲ ಕೆಳಗಡೆ. ಫೈನ್ ಗೈಸ್, ಐ ಎಂಡ್ ಮೈ ಬ್ಲಾಗ್. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್ ಬಾಯ್.